ದೇವಸ್ಥಾನ. ಇವತ್ತಿನ ದೇವಸ್ಥಾನಗಳು ಚಿಕ್ಕ ದೇವಸ್ಥಾನ, ಹಿಂದಿನ ದೇವಸ್ಥಾನಗಳೆಲ್ಲ ಪ್ರಾಕಾರ ತುಂಬಾ ದೊಡ್ಡದಾಗಿರ್ತಾ ಇತ್ತು. ನಾವು ಒಂದು ಎಲ್ಲ ಹೇಳೋರು 3 ಸಲ ಪ್ರದಕ್ಷಿಣೆ ಹಾಕ್ಬಾ, 5 ಸಲ ಪ್ರದಕ್ಷಿಣೆ ಹಾಕ್ಬಾ. ವಾಕಿಂಗಿಗೆ ಅದಕ್ಕಿಂತ ದೊಡ್ಡ ಜಾಗ ಬೇಕಾ? ಬರಿಗಾಲಲ್ಲಿ ವಾಕಿಂಗ್, ರಿಫ್ಲೆಕ್ಸಾಲಜಿ. ನಾವು ವೆಲ್ನೆಸ್ ಅಲ್ಲಿ ಹೇಳ್ತೀವಿ, ಆಕ್ಯುಪ್ರೆಷರ್ ಇದ್ದ ಹಾಗೆ ಕಾಲಿಗೆ ಎಷ್ಟು ಚುಚ್ಚುತ್ತೆ ಅಷ್ಟು ರಿಫ್ಲೆಕ್ಸಾಲಜಿ. ಹೊರಗಡೆಯಿಂದ ಬಂದ ತಕ್ಷಣ ಒಂದು ಕಡೆ ನೀರಿಟ್ಟಿರೋರು, ಆ ನೀರಲ್ಲಿ ಕಾಲು ತೊಳ್ಕೊತಾ ಇದ್ವಿ, ಕೈ ತೊಳ್ಕೊತಾ ಇದ್ವಿ, ತಣ್ಣಗಾಗ್ತಾ ಇತ್ತು, BP ಕಮ್ಮಿ ಆಗ್ತಾ ಇತ್ತು, ಹಾರ್ಟ್ ಪಲ್ಸ್ ರೇಟ್ ಕಡಿಮೆ ಆಗೋದು. ಅಲ್ಲಿನ ಪ್ರಾಕಾರದಲ್ಲಿ ಸುತ್ತ ಹಾಕಿ 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 ವಾಕಿಂಗ್ ಆಗೋದು, ಎನರ್ಜಿ ಆಗೋದು. ಅದಾದ ಮೇಲೆ ಒಳಗಡೆ ಬರ್ತಾ ಇದ್ವಿ, ಗರ್ಭಗುಡಿಯ ಒಳಗಡೆ. ನಮಗೆ ಬೇರೆ ಬಾರಗಳ ಒಳಗಡೆ ಹೋದ್ರೆ ಸಫೋಕೇಶನ್ ಆಗುತ್ತೆ, ಅದ ಗರ್ಭಗುಡಿಯ ಒಳಗಡೆ ಹೋದ್ರೆ ಸಫೋಕೇಶನ್ ಆಗಲ್ಲ. ಎಂತೆಂಥ ಆರ್ಕಿಟೆಕ್ಚರ್, ಆರ್ಕಿಟೆಕ್ಚರ್ಗೆ ತಾಣ ಅದು ಅಲ್ವಾ? ಎಂತಹ ಕಲ್ಲುಗಳು, ಆ ಕಲ್ಲುಗಳೇ ಎನರ್ಜಿ ಎಮಿಟ್ ಮಾಡುತ್ತೆ. ಇಷ್ಟು ಆಯ್ತು, ಒಳಗಡೆ ಹೋಗ್ತೀವಿ, ಶ್ರದ್ಧೆಯಿಂದ ಕೇಳ್ಕೊತೀವಿ. ನಂದಿರೋದೆಲ್ಲ, ನನ್ನ ನೋವುಗಳನ್ನೆಲ್ಲ ಹೊರಕಾಕ್ತೀನಿ, ನಿನ್ ಮೇಲೆ ನಂಬಿದ್ದೀನಪ್ಪ, ನಂಗೆ ಒಳ್ಳೇದು ಮಾಡು. ದೇವರದು ಒಳ್ಳೇದು ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ, ಆದರೆ ನನ್ನ ಸ್ಟ್ರೆಸ್ ಹೊರಟೋಯ್ತು. ನನಗೆ ಹೊಸ ಥಿಂಕಿಂಗ್ ಬರಲಿಕ್ಕೆ ಆ ಜಾಗ ಸಾಕು. ನನ್ನದೇ ಮನೆಯಲ್ಲಿ ನಾನು ಕೂತ್ಕೊಂಡು ಇಷ್ಟೆಲ್ಲ ಯೋಚನೆ ಮಾಡಿದ್ರೆ ನಂಗೆ ಹೊಸ ಥಿಂಕಿಂಗ್ ಬರಲ್ಲ, ಬ್ಲಾಕ್ಡ್ ಮೈಂಡ್ ಬಿಡಲ್ಲ. ದೇವಸ್ಥಾನಕ್ಕೆ ಹೋಗಿ ಕೂತಾಗ ನಂಗೆ ಆಗಿದೆ.